ಶಿವಮೊಗ್ಗದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಸ್ವಾಗತ ಕೋರುವವರು ಲೋಕೇಶ್ ಜಿ, ಮಾಜಿ ಅಧ್ಯಕ್ಷರು, ಹಣಗೆರೆಕಟ್ಟೆ ಗ್ರಾಮ ಪಂಚಾಯಿತಿ. ನಿನ್ನೆ ನಡೆದಂಥ ಒಂದು ದುರಾದೃಷ್ಟಕರ ಘಟನೆಯಲ್ಲಿ ಮೃತಪಟ್ಟಂತಹ ಬಾಲಕನ ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಸರ್ಕಾರ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದೆ. ಅದೇ ರೀತಿ ಸನ್ಮಾನ್ಯ ಶಿಕ್ಷಣ ಸಚಿವರು ಇಲಾಖೆಯಿಂದ ಕೂಡ ಹೆಚ್ಚುವರಿಯಾಗಿ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ತನಿಖೆ ಇನ್ನೂ ಮುಂದುವರೆದಿದೆ. ಅದನ್ನು ತಾತ್ವಿಕ ಕೊನೆ ಕಾಣಿಸೋದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ಇಲ್ಲಿವರೆಗೆ ಇನ್ನೂ ತನಿಖೆ ಪ್ರಗತಿಯಲ್ಲಿರೋದರಿಂದ ಸುಮಾರು ಒಂದು 7 ಜನ ಇಲ್ಲಿವರೆಗೆ ಬಂಧನ ಆಗಿದೆ. ತನಿಖೆ ಇನ್ನೂ ಪ್ರಗತಿಯಲ್ಲಿರೋದ್ರಿಂದ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳೋದಕ್ಕೆ 15 ಲಕ್ಷ ಪರಿಹಾರವನ್ನು ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಗಾಯಾಳುವವರಿಗೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕಂತ ಸ್ಥಳೀಯವಾಗಿ ಪರಿಹಾರ ಕೊಡೋದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪರಿಹಾರ ಕೊಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ. ಅವರು ಗಾಯಾಳು ಪರಿಶಿಷ್ಟ ಜಾತಿಗೆ ಸೇರಿದವರು ಅಂತ ಗೊತ್ತಾಗಿರೋದ್ರಿಂದ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗ್ತದೆ. DCR ಇಂದ ಅದು ತನಿಖೆ ಕೂಡ ಆಗ್ತದೆ. ಈ ಭಾಗದಲ್ಲಿ ಗಾಂಜಾ ಹಾವಳಿ ತುಂಬ ಜಾಸ್ತಿ ಆಗಿದೆ, ಗಾಂಜಾದಿಂದ ಸಮಸ್ಯೆ ಆಗ್ತಿದೆ ಅಂತೇಳಿ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಈಗ ನಾನಿಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಗಾಂಜಾದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ನಿಯಂತ್ರಣಕ್ಕೋಸ್ಕರ. ಈಗಾಗಲೇ ನಾವು ಮತ್ತು SP ಅವರು ಬಂದಾಗಿಂದ ಇದನ್ನು ಮಾದಕ ವಸ್ತುಗಳ ತಡೆಗೆ ನಿರಂತರವಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಕಟ್ಟುನಿಟ್ಟಾಗಿ ಇಲ್ಲೂ ಕೂಡ ಕ್ರಮಗಳನ್ನು ಕೈಗೊಂಡು ಬರುವ ದಿನಗಳಲ್ಲಿ ತಮಗೆ ಅದರದ್ದು ಗ್ರೌಂಡಲ್ಲಿ ರಿಯಾಲಿಟಿ ಕೂಡ ಗೊತ್ತಾಗ್ತಿದೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. SSLC ಎಕ್ಸಾಮ್ ಆಗ್ತಾ ಇದೆ, ಪ್ರಿಪ್ರೇಷನ್ ಎಕ್ಸಾಮು. ಸ್ಪೆಷಲ್ ಕ್ಲಾಸ್ ಆಗ್ತದೆ. ಎಷ್ಟು ಗಂಟೆವರೆಗೆ ಏನೇನು ಅನುಮತಿ ಇದೆ ಸರ್ ಸ್ಪೆಷಲ್ ಕ್ಲಾಸಿಗೆಲ್ಲ? ಸ್ಪೆಷಲ್ ಕ್ಲಾಸಸ್ದು ಪಾಲಕರ ಅನುಮತಿ ಮೇರೆಗೆ ಯಾರು ಮುಂದೆ ಬರ್ತಾರೆ ಅವ್ರಿಗೆ ಮಾತ್ರ ನಾವು ಸ್ಪೆಷಲ್ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಅದನ್ನು ಸ್ಥಳೀಯವಾಗಿ ನಮ್ಮ BO ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅದು ಯಾವುದೇ ರೀತಿ ನಾವು ಕಂಪಲ್ಸರಿಯಾಗಿ ಸ್ಪೆಷಲ್ ಕ್ಲಾಸ್ಗೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಆದರೆ ಪಾಲಕರ ಮನವಿ ಕೂಡ ಇರ್ತಿತ್ತು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳು ಓದೋದಕ್ಕೆ ಸ್ವಲ್ಪ ಆಸಕ್ತಿ ತೋರಿಸೋದಿಲ್ಲ ಹಾಗೆ ಅಂತ ಹೇಳಿ ಅಂಥ ಸಂದರ್ಭಗಳಲ್ಲಿ ನಾವು ಸ್ಪೆಷಲ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡಿ ಸ್ವಲ್ಪ ರಿಸಲ್ಟ್ ಇಂಪ್ರೂವ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲ, ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳೇನಿಲ್ಲ. ಈಗ ಸದ್ಯಕ್ಕೆ ಇಲ್ಲಿ ಒಂದು ಔಟ್ಪೋಸ್ಟನ್ನು ಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಎಲ್ಲ ರೀತಿಯ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಎಲ್ಲ ಸನ್ನಿವೇಶಗಳನ್ನು ನಾವು ಸುಸೂತ್ರವಾಗಿ ನಡೆಸೋದಕ್ಕೆ, ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ ಮಾಡೋದಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ. ಓಕೆನಾ?